ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಾನು ಹಿಂದಿನ ತರಗತಿಯಲ್ಲಿ ವಾಲಿಬಾಲನ್ನು ಕುರಿತು ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದು ಪಾರ್ಟ್ 1. ಅದು ನೋಡಿಕೊಂಡು ಇದನ್ನು ನೋಡಿ, ಏಕೆಂದರೆ ಇದು ಅದರ ಮುಂದಿನ ಭಾಗವಾಗಿರುತ್ತೆ. ಇದು ಪಾರ್ಟ್ 2 ಅಂತೇಳಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸ್ಗಳಾದಂಥ ಕಬಡ್ಡಿ, ಖೋ-ಖೋ ಇವೆರಡರ ಬಗ್ಗೆನೂ ಮಾಡಿದ್ದೀನಿ. ಅದೇ ರೀತಿಯಾಗಿ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾನು ಬಿಡಿಸಿದ್ದೀನಿ. ಹಾಗೆ ಸಿಲೆಬಸ್ಗೆ ಅನುಗುಣವಾಗಿ ಹಲವಾರು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಆದರೆ ಇವಾಗ ಸ್ಟಾರ್ಟ್ ಮಾಡಿದಿರೋದು ನಾನು ಗ್ರೂಪ್ಸ್ ಗೇಮ್ಸ್ಗಳು, ಅಂದರೆ ಗುಂಪು ಆಟಗಳು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿ ಏನು ಮಾಡೋಣ, ವಾಲಿಬಾಲ್ನ ಮುಂದುವರೆದ ಭಾಗವಾದಂತಹ ವಲಯಗಳು. ವಾಲಿಬಾಲಲ್ಲಿ ಮುಖ್ಯವಾಗಿ ವಲಯಗಳು ಕಂಡುಬರ್ತವೆ. ಈ ವಲಯಗಳ ಕೆಲಸ ಏನು ಅಂತಂತ ನೋಡ್ರಿ. ಮುಂದಿನ ವಲಯ ಅಂದರೆ ಫ್ರಂಟ್ ಜೋನ್. ಇದು ಎದಕ್ಕೆ ಬೇಕು ಅಂತಂದರೆ, 2 ಅಂಕಗಳಲ್ಲಿ ಮಧ್ಯಗೆರೆಯ ಮಧ್ಯಭಾಗದಿಂದ ದಾಳಿಗೆರೆಯ ಹಿಂಭಾಗದ ಸ್ಥಳ, 2 ಮಧ್ಯಗೆರೆ ಹಾಕಿರ್ತಾರಲ್ಲ ಅದ್ರದ್ದು ಹಿಂದ್ಗಡೆ ಸ್ಥಳ ಮತ್ತು ಹಿಂಭಾಗದಲ್ಲಿರುವಂಥ ಸ್ಥಳಕ್ಕೆ ಏನಂತೀವಿ ನಾವು ಮುಂದಿನ ವಲಯ ಅಂಥೇಳಿ ಕರಿತೀವಿ. ಅದರ ಮಧ್ಯಗೆರೆಯಿಂದ ಫ್ರಂಟ್ ಲೈನ್ ಬರುತ್ತಲ್ಲ, ಫಸ್ಟ್ ಲೈನು ಮಧ್ಯಗೆರೆ ಬಿಟ್ಕೊಟ್ಟು ಇನ್ನೊಂದು ಲೈನ್ ಬರುತ್ತಲ್ಲ, ಆ ಲೈನಿಗೆ ಏನಂತೀವಿ ನಾವು ಫ್ರಂಟ್ ಲೈನ್ ಅಂಥೇಳಿ ಕರಿತೀವಿ. ಹಿಂದಿನ ವಲಯ ಬ್ಯಾಕ್ ಜೋನ್. ಇದು ಆಕ್ರಮಣ ಗೆರೆಯಿಂದ ಕೊನೆ ಗೆರೆಗೆ ಇರುವ 6 ಮೀಟರ್ನ ಭಾಗ. ಇದು ಎಷ್ಟಿರ್ತೈತೆ? 6 ಮೀಟರ್ ಇರ್ತದೆ. ಹಿಂದೆ ಇದ್ರ ಮೆಜರ್ಮೆಂಟು ಎಲ್ಲ ಹೇಳಿದ್ದೀನಿ. ಗ್ರೌಂಡ್ ಮೆಜರ್ಮೆಂಟ್ ಎಷ್ಟಿರ್ತದೆ ಅಂತೇಳಿ. ಒಟ್ಟು ಗ್ರೌಂಡ್ ಮೆಜರ್ಮೆಂಟ್ ಎಷ್ಟಿರ್ತದೆ? 18 ಮೀಟ್ರು ಉದ್ದ ಇರ್ತೈತೆ, 9 ಮೀಟರ್ ಅಗಲ ಇರ್ತೈತೆ. ಅಂದರೆ ಮಧ್ಯದ ಗೆರೆಯಿಂದ ಫಸ್ಟ್ ಗೆರೆಗೆ ಎಷ್ಟಿರ್ತದೆ? 3 ಗೆರೆ ಇರ್ತೈತೆ. ಹಾಗೆ ಹಿಂದಿನ ವಲಯ ಎಷ್ಟಿರ್ತೈತೆ? 6 ಮೀಟರ್ ಇರ್ತದೆ ಅಂತ ಹೇಳ್ತಾರೆ ಇಲ್ಲಿ. 3ನೇ ವಲಯ ಸರ್ವಿಸ್ ಜೋನ್. ಇದು ಕೊನೆಯ ಗೆರೆಯಿಂದ ಹಿಂದಕ್ಕೆ ಅಂದರೆ 15 ಸೆಂಟಿಮೀಟರ್ ಬಿಟ್ಟು 20 ಸೆಂಟಿಮೀಟರ್ ಉದ್ದ ಗೆರೆ ಎರಡೂ ನಡುವೆ ಇರುವಂಥ ಒಂದು ಬದಿರೇಖೆ ಅಥವಾ ಅದರ ನಡುವೆ ಇರುವಂಥ ಒಂದು ಭಾಗ ಅಂತ ಹೇಳ್ಬೋದು. ಬದಲಾವಣೆಯ ವಲಯ 2 ಅಂಕಣಗಳ ದಾಳಿಗೆರೆಯಿಂದ ಸ್ಕೋರರ್ ಮೇಜಿನವರೆಗೆ ಇರುವಂಥ ಸ್ಥಳ ಏನಂತೀವಿ? ಬದಲಾವಣೆಯ ಗೆರೆ ಅಂತೇಳಿ ಕರಿತೀವಿ. ಮೈ ಕಾವೇರಿಸುವ ವಲಯ. ಕಾವೇರಿಸುವ ವಲಯ ಹೆಂಗಿರುತ್ತಂದರೆ, ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಈ ವಲಯಗಳು 3x3 ಮೀಟರ್ ಆಕಾರದಲ್ಲಿ ಬೆಂಚ್ಗಳ ಮೇಲೆ ದಿಕ್ಕಿನಲ್ಲಿ ಏನಿರ್ತಾರೆ? ಫ್ರೀ ಜೋನ್ ಹೊರಭಾಗದಲ್ಲಿಯೂ ಹಾಕಿರ್ತಾರೆ. ಇದು ಕ್ವಶನ್ ಆಗಿದೆ ನಮಗೆ, ಹಿಂದೆ ಕ್ವಶನ್ ಪೇಪರಲ್ಲಿ ಇದು ನೋಡಿದ್ದೀವಿ. ವಾಲಿಬಾಲ್ ಕಾವೇರಿಸುವ ವಲಯ ಎಷ್ಟಿರ್ತೈತೆ ಅಂಥೇಳಿ ಇದೊಂದು ಪ್ರಶ್ನೆ ಆಗಿದೆ, ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ನೆಕ್ಸ್ಟು ದಂಡ ವಲಯ. ಈ ವಲಯ 1x1 ಅಂದರೆ 1 ಮೀಟರ್ ಆಗಲ್ಲ, 1 ಮೀಟರ್ ಆಗಲ್ಲ. ಇದು ಪಟ್ಟಿ ಆಕಾರವಾಗಿದ್ದು 2 ಚೇರ್ಗಳನ್ನು ಇಡಬೇಕಾಗಿರುತ್ತದೆ. ಇಲ್ಲಿ 2 ಚೇರ್ಗಳು ಹಾಕಿರ್ತಾರೆ. ಇದನ್ನು ಕೆಂಪು ಮಾಡೋದ್ರಿಂದ ಗುರುತು ಮಾಡ್ತಾರೆ. ಇದನ್ನು ಬದಲಾವಣೆ ಆಟಗಾರರ ಬೆಂಚಿನ ಹಿಂಭಾಗದಲ್ಲಿ ಹಾಕಬೇಕು. ಬೆಳಕು. ವಿಶ್ವ ಪಂದ್ಯಾವಳಿಗಳಲ್ಲಿ ಬೆಳಕು 1000ದಿಂದ ಎಷ್ಟಿರ್ತೈತೆ? 1500 ಲಕ್ಸ್ವರೆಗೆ, ಅಂದರೆ ಅದು ಮೆಜರ್ಮೆಂಟ್ದಿದು, ಅಲ್ಲಿವರೆಗೆ ಈ ಬೆಳಕು ಕಂಡುಬರಬೇಕು. ಎದೆಯ ಸಂಖ್ಯೆ. ಮುಂಭಾಗದಲ್ಲಿ ಕನಿಷ್ಠ 15 ಸೆಂಟಿಮೀಟರ್ ಉದ್ದ ಇರಬೇಕು, 2 ಸೆಂಟಿಮೀಟರ್ ಅಗಲ ಇರಬೇಕು. ಹಿಂಭಾಗದಲ್ಲಿ ಕನಿಷ್ಠ 20 ಸೆಂಟಿಮೀಟರ್ ಉದ್ದ ಇರಬೇಕು, ಅಗಲ 2 ಸೆಂಟಿಮೀಟರ್ ಇರಬೇಕು. ವಿಶ್ವ ದರ್ಜೆ ಪಂದ್ಯಗಳಲ್ಲಿ ಶರ್ಟ್ ಮೇಲೆ ಸಹ ಏನಾಗಿರಬೇಕು? ಬಲಭಾಗದಲ್ಲಿ 4ರಿಂದ 6 ಸೆಂಟಿಮೀಟರ್ ಉದ್ದ ಇರಬೇಕು, 1 ಸೆಂಟಿಮೀಟರ್ ಇರಬೇಕು, ಅಗಲ ಇರಬೇಕು. ಮಧ್ಯಂತರ ಅವಧಿ. ಎಲ್ಲ ಸೆಟ್ನ ನಂತರದ ಮಧ್ಯಂತರ ಅವಧಿ 3 ನಿಮಿಷಗಳ ಮಾತ್ರ. ಈ ಅವಧಿಯಲ್ಲಿ ಆಟಗಾರರ ಕ್ರಮಾಂಕಗಳು ಸ್ಕೋರ್ ಶೀಟ್ನಲ್ಲಿ ನಮೂದಿಸಬೇಕು. 2ನೇ ಮತ್ತು 3ನೇ ಸೆಟ್ನ ಮಧ್ಯಂತರ ಅವಧಿಯಲ್ಲಿ ಸಂಘಟಕರ ಕೋರಿಕೆ ಮೇರೆಗೆ ಏನಿರಬೇಕು? 10 ನಿಮಿಷಗಳ ಕಾಲ ಅದನ್ನು ಮುಂದುವರಿಸಬಹುದು. ರೆಫ್ರಿಗಳ ಕಾರ್ಯಗಳು ಏನೇನಿರುತ್ತೆ ಅಂತೇಳಿ. ಪ್ರಥಮ ರೆಫ್ರಿ ಅಂದರೆ ಫಸ್ಟ್ ರೆಫ್ರಿ ಕೆಲಸ ಏನಂದರೆ, ಬಲೆಯ ಮತ್ತು ಕಂಬದ
ಹತ್ತಿರ ಹಾಕಿರುವ ಸ್ಟ್ಯಾಂಡ್ನಲ್ಲಿ ಕುಳಿತು ಅಥವಾ ನಿಂತು ಕಾರ್ಯನಿರ್ವಹಿಸಬಹುದು. ಆ ಗ್ರೌಂಡ್ ಆ ಕಡೆ ಮಧ್ಯಗೆರೆದಲ್ಲಿ ಆ ಕಡೆಯೊಂದು ಈ ಕಡೆಯೊಂದು ಎರಡು ಬದಿಗಳಲ್ಲಿ ಏನು ಮಾಡ್ತಾರೆ, ಒಂದೊಂದು ಸ್ಟ್ಯಾಂಡ್ ಹಾಕ್ತಾರೆ. ಅದ್ರ ಮೇಲೆ ಅವನು ರೆಫ್ರಿ ನಿಂತ್ಕೊಂಡು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಿಲ್ಲಿ. ಆತ ಅಂಕಣ ವೀಕ್ಷಣೆಯನ್ನು ಕನಿಷ್ಠ ಬಲೆಯು 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಮಾಡುವಂತಿಲ್ಲ. ಅಷ್ಟು ದೂರದಿಂದ ಮಾಡೋಕ್ಕಾಗಲ್ಲ, ಸಮೀಪವನ್ನು ಮಾಡಬೇಕು ಅಂತ ಅರ್ಥ ಇದು. ಸರ್ವಿಸ್ ಸಂಕೇತ ನೀಡುವ ಅಧಿಕಾರ ಪ್ರಥಮ ರೆಫ್ರಿಗೆ ಮಾತ್ರ. ಆಟದ ಸಂಪೂರ್ಣ ಎಲ್ಲ ರೀತಿಯ ಅಧಿಕಾರವಿರ್ತದೆ. ಸರ್ವಿಸ್ ಕೊಡುವಂಥ ಅಧಿಕಾರ ಮತ್ತು ಅದು ಸಂಕೇತ ನೀಡುವಂಥ ಅಧಿಕಾರ, ಎಲ್ಲ ಅಧಿಕಾರಗಳು ಸಂಪೂರ್ಣವಾಗಿ ಈ ಫಸ್ಟ್ ರೆಫ್ರಿ ಕೈಯಲ್ಲೇ ಇರ್ತೈತೆ. ಹಾಗೂ ನಿರ್ಣಯದ ಬಗ್ಗೆ ಸಮಜಾಯಿಸಿ ನೀಡುವ ಅಧಿಕಾರ ಕೂಡ ಇವನಿಗಿರೋದಿಲ್ಲ. ಅಂದರೆ ನಿರ್ಣಯದ ಬಗ್ಗೆ ಏನು ಮಾಡ್ತಾರೆ, ಸಮಜಾಯಿಸಿ ಎರಡು ತಂಡಕ್ಕೆ ಸಮಜಾಯಿಸಿ ನೀಡಿ ಒಂದು ಅಂತಿಮ ತೀರ್ಪು ನೀಡುವಂಥ ಅಧಿಕಾರ ಇವರಿಗೆ ಇರೋದಿಲ್ಲ. ತಂಡದ ನಾಯಕನ ಕೋರಿಕೆ ಮೇರೆಗೆ ಪಂದ್ಯದ ನಂತರ ವಿವರಿಸಬೇಕು. ಇದು ಏನೇನಿದೆ ಅಂಥೇಳಿ ತಂಡದ ನಾಯಕರಿಗೆ ನೋಡಬೇಕು ಇವರು, ಆಮೇಲೆ ಅದ್ರ ಬಗ್ಗೆ ವಿವರಿಸಬೇಕು. ನಿಯಮಾವಳಿ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ಸನ್ನಿವೇಶ ಪಂದ್ಯದಲ್ಲಿ ಎದುರಾದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಿರ್ಣಯ ನೀಡುವ ಅಧಿಕಾರ ಏನಿರ್ತದೆ ಈ ಫಸ್ಟ್ ರೆಫ್ರಿಗೆ ಇರ್ತೈತೆ. ರೆಫ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸದಿದ್ದರೆ ಅವರನ್ನು ಬದಲಾಯಿಸುವ ಅಧಿಕಾರವನ್ನು ಕೂಡ ಇವರು ಹೊಂದಿರ್ತಾರೆ. ಇವಾಗ ದ್ವಿತೀಯ ರೆಫ್ರಿ ಅಥವಾ ಸೆಕೆಂಡ್ ರೆಫ್ರಿ ಅಂತ ಕರೀತಾರೆ. ಅಂಕಣದ ಹೊರಗೆ ಅಥವಾ ಕಂಬದ ಹತ್ತಿರ ಮತ್ತು ಪ್ರಥಮ ರೆಫ್ರಿಗೆ ಮುಖ ಮಾಡಿ ನಿಂತು ಏನು ಮಾಡ್ತಾರೆ, ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದರೆ ಎರಡೂ ಬದಿ ಆ ಕಡೆ ಅಂಕಣ ಇರುತ್ತಲ್ಲ, ಆ ಕಡೆ ಒಬ್ಬರು ನಿಂತಿರ್ತಾರೆ, ಈ ಕಡೆ ಒಬ್ಬರು ನಿಂತಿರ್ತಾರೆ. ಫಸ್ಟ್ ರೆಫ್ರಿಗೆ ಮುಖ ಅಂದರೆ ಅವರಿದ್ರೆ ಈ ಕಡೆ ಎಡಗಡೆ ಒಬ್ಬರಿದ್ರೆ ಬಲಗಡೆ ಒಬ್ಬರು ಇರ್ತಾರೆ. ಹೀಗೆ ಅಪೋಸಿಟಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕೆಲಸವನ್ನು ಇವರು ಮಾಡ್ತಾರೆ. ಸ್ಕೋರರ್ ಕರ್ತವ್ಯವನ್ನು ನಿರ್ವಹಿಸುವುದು ಬದಲಿ ಆಟಗಾರರನ್ನು ಗಮನಿಸುತ್ತಿದ್ದು ಅವರ ದುರ್ವರ್ತನೆ ಇದ್ದರೆ ಪ್ರಥಮ ರೆಫ್ರಿ ಗಮನಕ್ಕೆ ತರಬೇಕು. ಅಂಥದ್ದು ಏನಾದರೂ ದುರ್ವ್ಯವಹಾರ ಕಂಡು ಬಂದರೆ ಅದು ಪ್ರಥಮ ರೆಫ್ರಿಗೆ ಫಸ್ಟ್ ರೆಫ್ರಿಗೆ ಇವರು ಮಾಹಿತಿಯನ್ನು ನೀಡಬೇಕು. ಅಂಗೌನತೆಯಿಂದ ಸಂದರ್ಭದಲ್ಲಿ ವಿಶೇಷ ಬದಲಾವಣೆ ನೀಡುವ ಅಥವಾ 3 ನಿಮಿಷಗಳ ಚೇತರಿಕೆ ಅವಧಿ ನೀಡುವ ಅಧಿಕಾರ ಕೂಡ ಇವರು ಹೊಂದಿರ್ತಾರೆ. ಈ ಅಧಿಕಾರ ಯಾರಿಗಿರ್ತದೆ ಅಂದರೆ ದ್ವಿತೀಯ ರೆಫ್ರಿಗೆ ಇರ್ತೈತೆ. ಸಮಯ ಕೋರಿಕೆ ಸಂಖ್ಯೆಗಳು ಬದಲಾವಣೆ ಮಿತಿ ಇವುಗಳನ್ನು ತರಬೇತುದಾರ ಮತ್ತು ಪ್ರಥಮ ರೆಫ್ರಿಗೆ ಗಮನಕ್ಕೆ ತರುವುದು. ಅಂದರೆ ಸಮಯದ ಕೋರಿಕೆ ಏನೇನು ಅಂದ್ರೆ ಟೈಮ್ ಔಟ್ ಅದು ಕೇಳ್ತಾ ಇದ್ದರೆ ಅದೇನು ಮಾಡಬೇಕು, ಅವರು ಈ ಫಸ್ಟ್ ರೆಫ್ರಿ ಗಮನಕ್ಕೆ ತರಬೇಕು. ಮೈಕ್ ಆವರಿಸುವ ವಲಯದಲ್ಲಿ ಆಟಗಾರರನ್ನು ನಿಯಂತ್ರಿಸುವುದು. ಅವರಿಗೆ ಮೈಕ್ ಆವರಿಸಬೇಕೆಂದರೆ ಕಾವೇರಿ ಚಟುವಟಿಕೆಗಳು ಮಾಡ್ತಾ ಇರ್ತಾರಲ್ಲ, ಆವಾಗ ಅವರಿಗೆ ಸ್ವಲ್ಪ ಕಂಟ್ರೋಲ್ ಇಡಬೇಕು. ಅಂದರೆ ಆಟಗಾರರಿಗೆ ಲಿಬ್ರೋ ಆಟಗಾರನಿಂದ ತಡೆ ಪ್ರಯತ್ನ ಅಥವಾ ಹಿಂದಿನ ಸಾಲಿನ ಆಟಗಾರರು ಬ್ಲಾಕ್ಗೆ ಪ್ರಯತ್ನಿಸುವುದನ್ನು ಏನಂತೀವಿ, ತಡೆ ಹಿಡಿಯುವುದನ್ನು ಕೂಡ ಇವ್ರು ಏನು ಮಾಡ್ತಾರೆ, ಸೆಕೆಂಡ್ ರೆಫ್ರಿ ಕಂಟ್ರೋಲ್ ಮಾಡ್ತಾರೆ. ಇದು ನಾವು ಸರ್ವಿಸ್ ಮಾಡ್ಲಿಕ್ಕೆ ಹೆಂಗೆ ರೊಟೇಷನ್ ಆಗಿ ಮಾಡಬೇಕು ಅಂತ. ಇವಾಗ ಫಸ್ಟ್ ನಾವು 1 ನಂಬರ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂದರೆ 1 ನಂಬರ್ ಸರ್ವಿಸ್ ಮುಗಿದ ಮೇಲೆ ಅವ್ರು 6 ನಂಬರ್ಗೆ ಹೋಗ್ತಾವ್ರಿ. ಅವ್ರು 6 ನಂಬರ್ಗೆ ಹೋಗಿದ ಮೇಲೆ 2 ನಂಬರ್ದಲ್ಲಿ ಏನು ಮಾಡ್ತಾರೆ, ಇದು 1 ನಂಬರ್ ಪ್ಲೇಸಲ್ಲಿ ಬರ್ತಾರೆ. ಹೀಗೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ತೈತೆ. 1 ನಂಬರ್ ಆಗೋಣ 2 ನಂಬರ್ ಬರ್ತೈತೆ, 2 ನಂಬರ್ ಆಗೋಣ 3 ನಂಬರು, 4 ನಂಬರು, 5 ನಂಬರು, 6 ನಂಬರು. ಅಂದರೆ ಹೀಗೆ ಕೆಳಗಡೆಯಿಂದ ಹೋಗಬೇಕು ರೊಟೇಷನ್ನಲ್ಲಿ. ಅಂದರೆ ವಾಚ್ ಗಡಿಯಾರದ ದಿಕ್ಕಿನಲ್ಲಿ ಇದನ್ನು ನಾವು ರೊಟೇಷನ್ ಮಾಡ್ತಾ ಇರಬೇಕು. ಗಮನಿಸಿ, ವಾಲಿಬಾಲ್ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಏನು ಕೊಡ್ತಾರೆ, ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ. ಏಕಲವ್ಯ ಪ್ರಶಸ್ತಿಗಳನ್ನು ಉತ್ತಮ ತರಬೇತುದಾರರಿಗೆ ಕೊಡ್ತಾರೆ. ವಾಲಿಬಾಲ್ ಆಟದಲ್ಲಿ ಅತ್ಯುತ್ತಮ ಆಟಗಾರ ಇದ್ದರೆ ಅವರಿಗೆ ಏನೇನು ಕೊಡ್ತಾರೆ, ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ, ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ. ತರಬೇತುದಾರರಿಗೆ ಉತ್ತಮ ತರಬೇತುದಾರ ಇದ್ರಂದರೆ ಅವ್ರಿಗೆ ಏನು ಕೊಡ್ತಾರೆ, ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ವಾಲಿಬಾಲ್ ಪಂದ್ಯಗಳು ಮತ್ತು ಪ್ರಶಸ್ತಿಗಳು. ವಾಲಿಬಾಲಲ್ಲಿ ಏನೇನು ಪಂದ್ಯಗಳು ನೀಡ್ತಾರೆ, ಯಾವ ಪ್ರಶಸ್ತಿಗಳು ಇದ್ದಾವೆ ಅಂತ ನೋಡ್ರಿ. ಸಿರಿವಂತಿ ಆದಿಲ್ನಾರ್ ಗೋಲ್ಡ್ ಕಪ್ ಮತ್ತು ರಸೀದ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳಿಗೆ ಪಂದ್ಯಾವಳಿ. ಇದು ಒಂದು ಏನಿದು ಪಂದ್ಯಾವಳಿ, ಇದು ವಾಲಿಬಾಲ್ ನಡೆಸುವಂಥ ಒಂದು ಪಂದ್ಯಾವಳಿ. ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ
ಗ್ರಾಂಡ್ ಫ್ರೀ ಅಂಥೇಳಿ ಇದೊಂದು ಪಂದ್ಯಾವಳಿ. ಹಾಗೆ 4 ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವಕಪ್ ಪಂದ್ಯಾವಳಿಗಳು, 19 ವರ್ಷ ವಯೋಮಿತಿಯೊಳಗಿನ ಪುರುಷ ಮತ್ತು ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್, ಇದು 2 ವರ್ಷಗಳಿಗೊಮ್ಮೆ ನಡೀತೈತೆ. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಸೀನಿಯರ್ಸ್ಗೆ 4 ವರ್ಷಗಳಿಗೊಮ್ಮೆ. ಪ್ರತಿ ವರ್ಷ ಪುರುಷರ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್. ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೀತೈತೆ. ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ವಾಲಿಬಾಲ್ ಪಂದ್ಯಾವಳಿ, ಇಂದಿರಾ ಪ್ರಧಾನ ಟ್ರೋಫಿ, ಸೂಪರ್ ಚಾಲೆಂಜ್ ಕಪ್, ಇವೆಲ್ಲ ಏನು ವಾಲಿಬಾಲ್ ಪಂದ್ಯಗಳಲ್ಲಿ ಮತ್ತು ಪ್ರಶಸ್ತಿಗಳು, ಇವೆಲ್ಲ ಪಂದ್ಯಾವಳಿಗಳು ನಡೆಯುವಂತಹ ಹೆಸರುಗಳಿವು. ಸಾಧನೆಗಳು, ಇದರಲ್ಲಿ ಏನೇನು ಸಾಧನೆಗಳು ಮಾಡಿದ್ದಾರೆ ವಾಲಿಬಾಲಲ್ಲಿ ಅಂತ. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ವಾಲಿಬಾಲ್ ತಂಡದ ಸಾಧನೆ. ಏಷ್ಯನ್ ಕ್ರೀಡಾಕೂಟ ನಡೀತಾವಲ್ಲ, ಅದರಲ್ಲಿ ಭಾರತದ ಸಾಧನೆ ಏನು ಅಂತ. 1962ರಲ್ಲಿ ಜಕಾರ್ತನಲ್ಲಿ ದ್ವಿತೀಯ ಸ್ಥಾನ, 1985ರಲ್ಲಿ ಜಪಾನ್ ಟೋಕಿಯೋದಲ್ಲಿ ತೃತೀಯ ಸ್ಥಾನ, 1980ರಲ್ಲಿ ಕೊರಿಯಾದ ಸಿಯೋಲ್ನಲ್ಲಿ ತೃತೀಯ ಸ್ಥಾನ. ಏಷ್ಯನ್ ತರುಣರ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾರತದ ಬಾಲಕರು 2002ನೇ ಇಸ್ವಿಯಲ್ಲಿ ವಿಶಾಖಪಟ್ಟಣದಲ್ಲಿ ನಡೆದಂಥ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ. 19 ವರ್ಷದ ವಯೋಮಿತಿಯ ವಿಶ್ವ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಬಾಲಕರ ತಂಡವು 2003ರಲ್ಲಿ ದ್ವಿತೀಯ ಸ್ಥಾನ ಪಡೆದಿದೆ. ಈ ಏಷ್ಯನ್ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತಂಡದ ಸಾಧನೆ ಏನು? ಅದು ಭಾರತದ ತಂಡದ ಐತಿ, ಕಿರಿಯರು ಏನು ಮಾಡಿದ್ದಾರೆ ಇದರಲ್ಲಿ ಅಂತ. 1980ರಲ್ಲಿ ಕೊರಿಯಾದಲ್ಲಿ ಸಿಯೋಲ್ನಲ್ಲಿ ತೃತೀಯ ಸ್ಥಾನ, 1984ರಲ್ಲಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ತೃತೀಯ ಸ್ಥಾನ, 1994ರಲ್ಲಿ ಕತಾರ್ನ ದೋಹಾದಲ್ಲಿ ದ್ವಿತೀಯ ಸ್ಥಾನ, 2002ರಲ್ಲಿ ಇರಾನ್ನ ತೆಹರಾನ್ನಲ್ಲಿ ದ್ವಿತೀಯ ಸ್ಥಾನ. ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ನಲ್ಲಿ ಕರ್ನಾಟಕದ ಸಾಧನೆ. 2011ರ ಕರ್ನಾಟಕದ ಬಿಜಾಪುರದಲ್ಲಿ ದ್ವಿತೀಯ ಸ್ಥಾನ, 2009ರ ಕರ್ನಾಟಕದ ಮಂಡ್ಯದಲ್ಲಿ ಪ್ರಥಮ ಸ್ಥಾನ, 2007ರಲ್ಲಿ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ತೃತೀಯ ಸ್ಥಾನ, 2006ರಲ್ಲಿ ಕರ್ನಾಟಕದ ಕೊಪ್ಪದಲ್ಲಿ ಪ್ರಥಮ ಸ್ಥಾನ, 2005ರಲ್ಲಿ ಆಂಧ್ರಪ್ರದೇಶದ ರಹೀಂಪೇಟೆಯಲ್ಲಿ ದ್ವಿತೀಯ ಸ್ಥಾನ. ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ಜೆಮ್ಮಿ ಜಾರ್ಜ್, ಇವರು ಕೇರಳದವರು. ಇವರು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದರು ಅವಾಗ. ಇವರು ಕಾರ್ ದುರ್ಘಟನೆಯಲ್ಲಿ ಏನು ಮಾಡಿದರು, ಇಟಲಿಯಲ್ಲಿಯೇ ಮೃತಪಟ್ಟರು. ಶ್ಯಾಮ್ ಸಂಪೋಮದರ್ ರಾವ್, ಇವರು ಆಂಧ್ರ ಪ್ರದೇಶದವರು. ಇವರು 1970ರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು, ಭಾರತ ಪರವಾಗಿ ಆಡಿದ್ರವರು. 1974ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಕ್ರೀಡಾ ಸಾಧನೆಗಾಗಿ ಭಾರತ ಸರ್ಕಾರವು ಇವರಿಗೆ ನೀಡಿತ್ತು. 1995ರಲ್ಲಿ ಕ್ರೀಡಾ ತರಬೇತಿಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿದ್ದಾರೆ. ಜಿ.ಇ. ಶ್ರೀಧರನ್, ಭಾರತದ ಅತ್ಯುತ್ತಮ ಸೆಟ್ಟರ್ ಆಗಿದ್ದರು. ತಮಿಳುನಾಡಿನವರು. ಇವರು ವಿವಿಧ ವಯೋಮಾನಗಳಲ್ಲಿ ತರಬೇತಿ ನೀಡುತ್ತಿದ್ದರು. ಎ. ರಾಮನ್ ರಾವ್, ಇವರು ಆಂಧ್ರ ಪ್ರದೇಶದವರು. 1970ರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು. 1978ರಲ್ಲಿ ಅರ್ಜುನ್ ಪ್ರಶಸ್ತಿ ಮತ್ತು 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಸಂಭವನೀಯ ಪ್ರಶ್ನೆಗಳು. ವಾಲಿಬಾಲ್ ಆಟದ ಮೊದಲ ಹೆಸರು ಮಿಂಟೋನೆಟ್. ಯಾವ ವರ್ಷ ವಾಲಿಬಾಲ್ ಆಟದಲ್ಲಿ 3 ಪ್ರಯತ್ನಗಳ ನಿಯಮ ಅಳವಡಿಸಲಾಯಿತು? 1916ರಲ್ಲಿ. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರನನ್ನು ಎಷ್ಟು ಸಲ ಬದಲಾವಣೆ ಮಾಡಬಹುದು? ಯಾವುದೇ ಮಿತಿಯಿಲ್ಲ. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು 1895ರಲ್ಲಿ ಅಮೆರಿಕದ ವಿಲಿಯಂ ಜಿ ಮಾರ್ಗನ್. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವ ಅಂಟೆನಾದಲ್ಲಿರುವ ಪ್ರತಿ ಬಣ್ಣದ ಅಗಲ ಎಷ್ಟಿರಬೇಕಂದ್ರೆ 10 ಸೆಂಟಿಮೀಟರ್. ಪುರುಷರ ವಾಲಿಬಾಲ್ ಆಟಗಾರರಿಗೆ ನೆಲದಿಂದ ನೆಟ್ಟಿನ ಮೇಲಂಚಿರುವ ದೂರ ಎಷ್ಟು? 2.43 ಮೀಟರ್. ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬಿರೋ ಸೇರಿರುವುದು ರಕ್ಷಣೆಯನ್ನು ಬಲಗೊಳಿಸಲು. ವಾಲಿಬಾಲ್ ನೆಟ್ಗೆ ಹಾಕಿರುವ 2 ಆಂಟೆನಾಗಳ ನಡುವಿನ ಅಂತರ 9 ಮೀಟರ್. ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ನೀಡುವ ವಿಶ್ರಾಂತಿ ಅವಧಿ 3 ನಿಮಿಷ. ವಾಲಿಬಾಲ್ ಆಟವು ಪ್ರಾರಂಭ 1985.
ಅಮೆರಿಕದಲ್ಲಿ ಪ್ರಾರಂಭವಾಗ್ತೈತೆ. ವಾಲಿಬಾಲ್ ಆಟದಲ್ಲಿ ಎ ತಂಡದಲ್ಲಿ ನಿಗದಿತ ಸಂಖ್ಯೆಯ 2 ಬದಲಾವಣೆಗಳಿದ್ದು ಟೈಮ್ಔಟ್ ಸಮಯ 4 ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದೇ. ಆ ಸೆಟ್ನಲ್ಲಿ ನಿಗದಿತ ಸಂಖ್ಯೆಯ ಬದಲಾವಣೆಗಳು ಮುಗಿದಿದ್ದಾಗ ಆ ಪಕ್ಷದಲ್ಲಿ ಮಾಡಿಕೊಳ್ಳಬಹುದು. ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಒಂದು ತಾಂತ್ರಿಕ ಅವಧಿ ತಡೆಯನ್ನು 60 ಸೆಕೆಂಡ್ಗಳು ಯಾವ ಅಂಕಗಳು ಬಂದಾಗ ನೀಡಬೇಕು. 8 ಮತ್ತು 16ನೇ ಅಂಕ ಯಾವುದೇ ತಡೆ ಬಂದಾಗ ನೀಡಬೇಕು. ವಾಲಿಬಾಲ್ ಆಟದಲ್ಲಿ ಉಪಯೋಗಿಸುವ ಆ್ಯಂಟೆನಾದ ಉದ್ದ 1.80 ಮೀಟರ್. ವಾಲಿಬಾಲ್ ಕನಿಷ್ಠ ಮತ್ತು ಗರಿಷ್ಠ ತೂಕ ಎಷ್ಟು? 260ರಿಂದ 280 ಗ್ರಾಂ. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆಯಾಗಿದ್ದು 1947 ಪ್ಯಾರಿಸ್ನಲ್ಲಿ. ವಾಲಿಬಾಲ್ ಆಟದಲ್ಲಿ ರೆಫ್ರಿ ಸೀಟಿ ಊದಿದ ಎಷ್ಟು ಸಮಯದೊಳಗೆ ಸರ್ವಿಸ್ ಮಾಡಬೇಕು? 8 ಸೆಕೆಂಡಲ್ಲಿ ಮಾಡಬೇಕು. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಎಷ್ಟು ಬದಲಿ ಆಟಗಾರರನ್ನು ಸೇರಿಸ್ಕೊಳ್ಬೋದು ಅಂದರೆ 6 ಬದಲಿ ಆಟಗಾರರನ್ನು ಸೇರಿಸ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ದೂರದ ಗೆರೆಯನ್ನು ಗುರುತಿಸಿದರು. ಈ ಗೆರೆಯನ್ನು ಏನೇನು ಕರೀತಾರೆ ಅಂದರೆ ಆಕ್ರಮಣ ಗೆರೆ ಅಂತೇಳಿ ಕರೀತಾರೆ. ವಾಲಿಬಾಲ್ ಆಟದ ಜಾಳಿಗೆ ಮೇಲ್ಭಾಗದಲ್ಲಿ ಕ್ಯಾನ್ವಾಸ್ ಬಟ್ಟೆಯ ಬಿಳಿ ಪಟ್ಟಿಯನ್ನು ಎಷ್ಟು ಉದ್ದಕ್ಕೆ ಹೊಲಿದಿರ್ತಾರೆ ಮತ್ತು ಅದರ ಅಗಲ ಎಷ್ಟಂದರೆ 7 ಸೆಂಟಿಮೀಟರ್. ಉದ್ದ ನೆಟ್ಟಿನ ಉದ್ದದಷ್ಟು 9.05 ಇಂದ 10 ಮೀಟರ್. 3 ಚೆಂಡುಗಳ ಪದ್ಧತಿ ಈ ಆಟದೊಳಗೆ ಸೇರಿರುತ್ತದೆ ಅಂದರೆ ವಾಲಿಬಾಲ್ ಆ್ಯಂಟೆನಾದ ಈ ವಸ್ತುವಿನಿಂದ ಮಾಡಿರ್ತಾರೆ ಅಂದರೆ ಫೈಬರ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ವಾಲಿಬಾಲ್ ಆಟದಲ್ಲಿ ಕಾವಿರಿಸ ವಲಯವು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಫ್ರೀ ಝೋನ್ ಭಾಗದಲ್ಲಿ ಎಷ್ಟು ಮೀಟರ್ ಆಕಾರದಲ್ಲಿ ಇರ್ತದೆ ಅಂದರೆ 3x3. 1986ರ ಏಷ್ಯನ್ ವಾಲಿಬಾಲ್ ಪಂದ್ಯಾವಳಿ ನಡೆದಂಥ ಸ್ಥಳ ಕೊರಿಯಾದ ಸಿಯೋಲ್. ಇಟಲಿಯ ಖಾಸಗಿ ತಂಡದಲ್ಲಿ ಆಡುತ್ತಿದ್ದ ಕಾರು ದುರ್ಘಟನೆ. ಇಟಲಿಯಲ್ಲಿ ಮೃತಪಟ್ಟ ಭಾರತೀಯ ವಾಲಿಬಾಲ್ ಆಟಗಾರ ಜಿಮ್ಮಿ ಜಾರ್ಜ್. ಲಿಬ್ರೋ ಆಟಗಾರ ಯಾವ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಬೋದು ಅಂದರೆ ಬ್ಯಾಕ್ ಝೋನ್ನಲ್ಲಿರುವ ಆಟಗಾರರಿಗೆ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು YMCA. ವಾಲಿಬಾಲ್ನಲ್ಲಿ ಆಟಗಾರ ಎದೆಯ ಸಂಖ್ಯೆ ಎಲ್ಲಿಂದ ಎಲ್ಲಿಯ ತನಕ ಹೊಂದಿರ್ತದೆ ಅಂದರೆ 1ರಿಂದ 18ರವರೆಗೆ. 1896ರ ವೇಳೆಗೆ ವಾಲಿಬಾಲ್ ಎಂದು ಹೆಸರು ಬದಲಾಯಿಸಿದವರು ಸ್ಪ್ರಿಂಗ್ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್. ವಾಲಿಬಾಲ್ ಆಟವು ಫೆಬ್ರವರಿ 9ರಿಂದ 1895ರಲ್ಲಿ ಅಮೆರಿಕದ ಯಾವ ಸ್ಥಳದಲ್ಲಿ ಪ್ರಾರಂಭ ಆಯಿತು ಅಂದರೆ ಹೋಲಿಯೋಕ್, ಮ್ಯಾಸಚೂಸೆಟ್ಸ್. ಇದೆಲ್ಲ ವಾಲಿಬಾಲ್ನಲ್ಲಿ ಅರ್ಜುನ್ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತಿದೆ. ಈಗ ರೀಸೆಂಟಾಗಿ ಪಡ್ಕೊಂಡಿದ್ರ ಬಗ್ಗೆ ನಮ್ಗೆ ಕೇಳ್ತಾರೆ. ಇವೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ರೀಸೆಂಟಾಗಿ ಪಡ್ಕೊಂಡಿರೋ ಬಗ್ಗೆ ನಾವು ಕರೆಂಟ್ ಈವೆಂಟ್ಸಲ್ಲಿ ನೋಡಿಕೊಂಡು ನಾವು ನೆನ್ಪಿಟ್ಕೊಳ್ಬೇಕು. ಹೀಗೆ ವಾಲಿಬಾಲ್ ಕ್ರೀಡೆ ಬಗ್ಗೆ ಸವಿಸ್ತಾರವಾಗಿ 2 ವಿಡಿಯೋಗಳನ್ನು ಮಾಡಿ ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾನು ಬಾಸ್ಕೆಟ್ಬಾಲನ್ನು ಕುರಿತು ಹೇಳ್ತೀನಿ. ಯಾರೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಇನ್ನೂ ಟೈಮ್ ಇದೆ ನಮ್ಮ ಪೋಸ್ಟ್ ಬಿಡೋಕ್ಕೆ. ಅದಕ್ಕೋಸ್ಕರ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.